ಅವತ್ತಿನ ದಿವಸ ಯಲ್ಲಪ್ಪ ಮಹಾರಾಜ ತಾಯಿ ಕಾಶಿಬಾಯಿಗೆ ಬಂದು ಕಾಲಿಗೆ ಬೀಳ್ತಾನ. ಏನತ್ರಿಪ್ಪ? ಯವ್ವ, ನನಗೆ ಕ್ಯಾಡಿಗೆ ಊರಿಗೆ ಕುಸ್ತಿಗೆ ಹೋಗ್ಬೇಕು. ಹೌದ್. ಯಲ್ಲಪ್ಪ ಮಹಾರಾಜ ದೊಡ್ಡ ಪೈಲ್ವಾನ, ನಾ ಕ್ಯಾಡಿಗೆ ಕುಸ್ತಿಗೆ ಹೋಗ್ಬೇಕು ತಾಯಿ, ನನಗೆ ಆಶೀರ್ವಾದ ಮಾಡ್ಬಿಟ್ಟು ನಾನು ಕುಸ್ತಿಗೆ ಹೋಗಿ ಬರ್ತೀನಿ ಅಂತೇಳಿ ತಾಯಿ ಕಾಲಿಗೆ ಬಿದ್ದ. ಹೌದಿಪ್ಪ ಅದು ಯಲ್ಲಪ್ಪ ಮಹಾರಾಜ. ಯಾವಾಗ ತಾಯಿ ಕಾಲಿಗೆ ಬಿದ್ದಲ್ಲ, ತಾಯಿ ಕೈ ಹಿಡದೆ ಬಸ್ತಾಳ, ಮಗನ ನಿನ್ನ ಹೆಂಡತಿ ಚೊಚ್ಚಿಲ ಬಸರ, ಹೌದ್, ನಿನ್ನ ಹೆಂಡತಿನ ಮುಖ ಒಂದಿಷ್ಟು ಯಾಕೋ ಇವತ್ತ ಲಕ್ಷಣ ಬ್ಯಾರೆ ಆಗ್ಯದ. ಹೌದು, ನಿನ್ನ ಹೆಂಡತಿ ಮುಖ ಯಾಕೋ ಸಣ್ಣದ ಮಾಡ್ಯಾಳ ಮಗನ, ಇವತ್ತು ಕುಸ್ತಿಗೆ ಹೋಗೋದು ನನಗೆ ಯಾಕೋ ಸರಿ ಅನಿಸಲ್ದು ಅಂದಳು ಕಾಶಿಬಾಯಿ. ಯಲ್ಲಪ್ಪ ಮಹಾರಾಜ ಒಂದು ಮಾತು ಹೇಳ್ತಂತ ತಾಯಿಗೆ. ಏನ್ ಹೇಳಿದ್ರಿಪ್ಪ? ಯವ್ವ, ನನ್ನ ಹೆಂಡತಿ ಚೊಚ್ಚಲು ಬಸರತ್ ಯಾಕೆ ಹೇಳ್ತೀವ? ಹೌದ್. ನಾ ಕುಸ್ತಿಗೆ ಹೋಗ್ಲಕ್ಕ ನನ್ನ ಹೆಂಡತಿಗೆ ಏನು ಸಂಬಂಧ ತಾಯಿ? ನೋಡು, ದೇವರಂತ ನನ್ನ ತಾಯಿ ನೀ ಇರ್ಲಿಕ್ಕಾಗಿ ನನ್ನ ಹೆಂಡತಿಗೆ ಏನವ ಆಗ್ತದ? ಹೌದು, ನನ್ನ ಹೆಂಡತಿಗೆ ಏನೂ ಆಗಂಗಿಲ್ಲ. ಇವ ಒಂದು ವೇಳೆ ನನ್ನ ಹೆಂಡತಿ ನಾ ಕುಸ್ತಿಗೆ ಹೋಗಿ ಹೊಳ್ಳಿ ಬರೋದ್ರೊಳಗೆ ಒಂದು ವೇಳೆ ನನ್ನ ಹೆಂಡತಿ ಬಾಣೆತನ ಇತ್ತಂದ್ರೆ ನನ್ನ ಕೈಯಾಗ ಗಂಡು ಕೂಸಿಗೆ ಎತ್ತಿ ಕೊಡಕತ್ತೇವ, ಹೊಳ್ಳಿ ಬಂದು ನನ್ನ ಕೂಸಿಗೆ ಎತ್ತಿ ಆಡಿಸ್ತೀನಿ, ನನ್ನ ಕುಸ್ತಿಗೆ ಹೋಗ್ಲಿಕ್ಕೆ ಅಡ್ಡಿ ಮಾಡಬೇಡ ಅಂದ ಯಲ್ಲಪ್ಪ ಮಹಾರಾಜ. ಹೌದು. ತಾಯಿ ಮನಸ್ಸು ಒಪ್ಪಲಿಲ್ಲ. ಆಯ್ತಪ್ಪ, ದೇವ್ರ ಹೆಂಗೆ ನಡೆಸ್ತಾನ ಹಂಗೆ ಹೋಗ್ಬೇಕಾಗ್ತದ, ಹೋಗಿ ಬಾ ಕುಸ್ತಿಗೆ ಅಂತೇಳಿ ಮಗನಿಗೆ ಕುಸ್ತಿಗೆ ಕಳಿಸ್ಕೊಟ್ಳು. ಹೌದು. ಯಾವ ಊರಿಗ್ರಿ? ಇಲ್ಲೇ ಕ್ಯಾಡಗಿ ಗ್ರಾಮ ರೀ. ಇಲ್ಲೇ ಕ್ಯಾಡಿಗೆ ಊರು ಬರ್ತದ, ತಮಗೆಲ್ಲರಿಗೆ ಹೆಸರು ಗೊತ್ತದ. ಹೌದು. ಆ ಕ್ಯಾಡಿಗೆ ಊರಿಗೆ ಕುಸ್ತಿ ಹೋದ ಯಲ್ಲಪ್ಪ ಮಹಾರಾಜ ಅವತ್ತಿನ ದಿವಸ ಏನ್ ಮಾಡ್ದತ್ತೆ ಕೇಳಿದ್ರ, ನಡಬಾರಕ್ಕೊಂದು ಕುಸ್ತಿ, ಹೌದು, ಕಡಿ ಕುಸ್ತಿ, ಎರಡು ಕುಸ್ತಿ ಹೋಗದ. ಕಡ್ಯಾದೊಂದು ಕುಸ್ತಿ, ಹೌದು, ಆದ್ರೆ ನಡಬಾರಕ್ಕ ಎರಡು ಕುಸ್ತಿ ಹೋಗದ. ಆಗಿನ ಕಾಲಕ್ಕೂ ಕುಸ್ತಿ ಮೇಲೆ ಬಹಳ ಜನ ಪ್ರೇಮ. ನಿಮ್ ಕುಂಬಾರಿ ಎಲ್ಲ ದೊಡ್ಡ ದೊಡ್ಡ ಪೈಲ್ವಾನ್ರಿಗೆ ಜನ್ಮ ಕೊಟ್ಟ ಭೂಮಿ ಇದು. ಪೈಲ್ವಾನಿಕೆ ನಿಮಗೆಲ್ಲರಿಗೂ ಗೊತ್ತದ. ಹೌದು. ಯಲ್ಲಪ್ಪ ಮಹಾರಾಜ ಇಟ್ಟು ಹೆಸರು ತಂದಾನ ತಿಳ್ಕೊಂಡು ಆ ಕ್ಯಾಡಿಗೆ ಊರು ಗೌಡ್ರು ಕುಸ್ತಿ ನೋಡ್ಲಿಕ್ಕೆ ಬಂದ ಜನ ಎಲ್ಲ ಕೂಡಿ ಯಲ್ಲಪ್ಪ ಮಹಾರಾಜಿಗೆ ಇವತ್ತು ಮೆರವಣಿಗೆ ಮಾಡೋಣಂದ್ರು. ಹೌದು, ಮೆರವಣಿಗೆ ಮಾಡ ಅಂತ ಹೇಳಿ ಆಗಿನ ಕಾಲಕ್ಕೆ 101 ಎತ್ತಿನ ಗಾಡಿ, ಎತ್ತುಗಳ ಗಾಡಿ ಕೊಳ್ಳ ಕಟ್ಟಿ, ಹಿಂಗೆ ತೆಂಗಿನ ತೋರಣ ಕಟ್ಟಿ, ಕಬ್ಬಿನ ತೊಳಲು ಕಟ್ಟಿ, ಬಾಳಿ ತೊಳಲು ಕಟ್ಟಿ ಗಾಡಿ ಸಜ್ಜು ಮಾಡಿದ್ರು. ಸಜ್ಜು ಮಾಡಿ ಯಲ್ಲಪ್ಪ ಮಹಾರಾಜಿಗೆ ಹೇಳ್ತಾರೆ, ಯಲ್ಲಪ್ಪ, ಅವಾಗ ಇನ್ನೂ ಯಲ್ಲಪ್ಪ ಮಹಾರಾಜ ಆಗಿತ್ತಿಲ್ರಿ, ಬರೀ ಯಲ್ಲಪ್ಪ ಇದ್ದ. ಹೌದು. ಕ್ಯಾಡಿಗೆ ಗೌಡ್ರು ಬಂದು ಹೇಳ್ತಾರೆ, ಯಲ್ಲಪ್ಪ, ಇವತ್ತು ನೀವು ಕುಸ್ತಿ ಹೋಗದ ನಮ್ಮ ಭಾಗಕ್ಕೆ ಹೆಸರು ತಂದಿದಿ, ಗಾಡ್ಯಾಗ ಕುಂದ್ರು ನಿನ್ನ ಮೆರವಣಿಗೆ ಮಾಡೋಣ ಅಂದಾಗ. ಹೌದು. ಮುದ್ದು ಮನುಷ್ಯರಿ ಕುರಿ ಮೇಯಿಸ್ತಿದ್ದ, ಪೂಜಾರಿಗಳು ಮನುಷ್ಯ. ಐತ್ರಿ ಗೌಡ್ರ, ನನ್ನ ಮೆರವಣಿಗೆ ಮಾಡ್ತೀರಿ, ನಿಮ್ಗೆ ಆನಂದ ಆತಿತ್ತಂದ್ರೆ ಐತ್ರಿ ನಾ ಒಪ್ತೀನಿ ಅಂತ ಹೇಳಿ ಹೌದು ಹೋಗಿ ಗಾಡ್ಯಾಗ ಕುಂದಿರ್ಬೇಕಂತ ಹೇಳಿ ಯಲ್ಲಪ್ಪ ಮಹಾರಾಜ ಆ ಎತ್ತಿನ ಗಾಡ್ಯಾಗ ಕುಂದಿರ್ಬೇಕಂತ ಹೇಳಿ ಆ ಗಾಡಿ ತೊಟ್ಲ ಏನಿರ್ತಾವ ನೋಡ್ರಿ, ತೊಟ್ಲ, ಆ ತೊಟ್ಟಲ ಮ್ಯಾಗ ಹಿಂಗ ಕೈ ಇಟ್ಟು ಒಂದು ಕಾಲು ಗಾಡ್ಯಾಗಿಟ್ಟು ಇನ್ನೊಂದು ಕಾಲು ಎತ್ತಿ ಆ ಗಾಡ್ಯಾಗ ಇಡಬೇಕು, ಕುಂದಿರ್ಬೇಕತ್ತಿದ್ದ. ತನ್ನ ಮನೆಯಿಂದ ಮಿರಿಗೆದಿಂದ ಒಂದು ಮನುಷ್ಯ ಸುದ್ದಿ ತಗೊಂಡು ಓಡಿ 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 ಬಂದ್ಬಿಟ್ಟ. ಹೌದು, ಓಡಿ ಬಂದ್ಬಿಟ್ಟ. ಎಲ್ಲೇನು ಎಲ್ಲಪ್ಪ ಅವನಿಗೆ ಭೇಟಿ ಮಾಡಿಸ್ರಿ, ಅವನ ಜೊತೆ ಮಾತಾಡ್ಬೇಕಂತೇಳಿ ಸಾವಿರಾರು ಮಂದಿ ಕೂಡಿತ್ತು. ಓಡ್ಕೊತ ಬಂದ, ಎರಡೂ ಕೈ ತೊಟ್ಟಲ ಮ್ಯಾಗಿಟ್ಟಾನ, ಒಂದು ಕಾಲು ಒಳಗಿಟ್ಟಾನ. ಆ ಮಿರಿಗೆ ಅವ್ನು ಓಡಿ ಬಂದು ಕೈ ಹಿಡ್ದ, ಯಲ್ಲಪ್ಪ, ಹೌದು, ಏನಪ್ಪ ಕುಸ್ತಿ ಹೋಗಿದ್ದೀನಿ ಅಂತೇಳಿ ದೊಡ್ಡ ಸಂತೋಷ ಆಗಿದೇನೋ, ಮೆರವಣಿಗೆ ಮಾಡ್ಕೋಬೇಕತ್ತ ಆಸೆ ಆಗಿದೇನೋ ಯಲ್ಲಪ್ಪ ನಿನಗೆ? ಹೌದು. ಮೆರವಣಿಗೆ ಮಾಡ್ಕೋಬೇಡೋ ಯಲ್ಲಪ್ಪ, ಮನ್ಯಾಗ ಮಾತು ಘಾತ ಆಗ್ಯದಂದ. ಯಲ್ಲಪ್ಪ ಮಹಾರಾಜ ಥಂಡಗಾಗಿ ಗಾಡಿ ಅಂತ ತೆಳಗಿ ಇಳಿದು ಹೇಳ್ತಾನೆ, ಏನು ಏನಾಗ್ಯದೋ, ಏನು ಸುದ್ದಿ ತಗೊಂಡು ಬಂದು? ನನ್ನ ಹೆಂಡತಿ ನನ್ನ ಹೊನ್ನಿ ಗಂಡು ಕೂಸು ಹಡದಳೇನೋ ಅಂತ ಕೇಳದ. ಹೌದು. ಸುದ್ದಿ ತಗೊಂಡು ಬಂದವನಿಗೆ ಇದು ಎಲ್ರಿ ಕ್ಯಾಡಿಗೆ ಊರಾಗ ಸಾವಿರಾರು ಜನ ಕುಡಿತು, ನನ್ನ ಹೆಂಡತಿ ಗಂಡು ಕೂಸಿನ ಜನ್ಮ ಕೊಟ್ಟಳೇನೋ. ಹೌದು ಅಂದಾಗ ಗಳಗಳಗಳ ಕಣ್ಣಾಗ ನೀರು ತಂದು ಹೇಳ್ತಾನ ಆ ಮನುಷ್ಯ. ಏನತ್ರಿಪ್ಪ? ಏನಪ್ಪ ಯಲ್ಲಪ್ಪ, ಬಾಯಿ ತುಂಬಾ ನನ್ನ ಹೊನ್ನಿ ಗಂಡು ಕೂಸಿನ ಹಡದಳು ಏನತ್ತ ಕೇಳ್ತಿಲ್ಲ ಯಲ್ಲಪ್ಪ. ನಿನ್ನ ಹೆಂಡತಿ ಗಂಡು ಕೂಸಿನ ಹಡದಳು ಯಲ್ಲಪ್ಪ. ನಿನ್ನ ಹೆಂಡತಿ ಹೆರಿಗೆ ಸಮಯದೊಳಗ ಬಾಣೆತನ ಆಗೋ ಸಮಯದೊಳಗ ಕೂಸಿ ಎದಿಗೇರಿ ನಿನ್ನ ಹೆಂಡತಿ ಸತ್ತು ಹೋದಳು ಯಲ್ಲಪ್ಪ. ನಿನ್ನ ಹೆಂಡತಿ ಸತ್ತು ಹೋದ. ಹೌದಿಪ್ಪ, ಹೌದು, ಸತ್ತು ಹೋದಳಂದಾಗ ಯಲ್ಲಪ್ಪ ಮಹಾರಾಜಾಗ ಒಂದು ಕ್ಷಣ ಎದಿಗೆ ಶಿಡ್ಲು ಬಡ್ದಂಗಾಯ್ತು, ಮೈ ಮ್ಯಾಲ ಮುಗುಲು ಹರ್ಕೊಂಡು ಬಿದ್ದಂಗಾಯ್ತು. ಹೌದು. ಕ್ಯಾಡಿಗೆ ಗೌಡ್ರಿಗೆ ಅಲ್ಲಿ ಕೂಡಿರುವಂಥ ಜನರಿಗೆ ಕೈ ಮುಗಿದು ಹೇಳ್ತಾನೆ, ಗೌಡ್ರೆ, ನಾ 2 ಕುಸ್ತಿ ಹೋಗಿದ್ದೇನೆ ಅಂತೇಳಿ ನೀವು ಸಂತೋಷ ಪಟ್ಟು ನನ್ನ ಮೆರವಣಿಗೆ ಮಾಡಬೇಕು, ಕಣ್ತುಂಬ ಮೆರವಣಿಗೆ ನೋಡ್ಬೇಕಂತೇಳಿ ಸಂತೋಷ ಪಟ್ಟಿದ್ರಲ್ಲ. ಹೌದು. ಇಷ್ಟೆಲ್ಲ ಜನಸಾಗರ ಕೂಡಿರಲ್ಲ ಗೌಡ್ರೆ,
ನನ್ನ ಮೆರವಣಿಗೆ ಬ್ಯಾಡ್ರಿ. ಹಾ ಹಾ ಯಾಕ ನಾ 2 ಕುಸ್ತಿ ಗೆದ್ದಿಲ್ರಿ ಗೌಡ್ರೆ. ಒಂದು ಕುಸ್ತಿ ಗೆದ್ದೆ, ಇನ್ನೊಂದು ಕುಸ್ತಿ ಒಳಗೆ ಬಿದ್ದೆ. ಹೌದು. ಇನ್ನೊಂದು ಕುಸ್ತಿ ಒಳಗೆ ಬಿದ್ದೇನ್ರಿ ಗೌಡ್ರ. ನನಗಿನ್ನ ಮೆರವಣಿಗೆ ಬ್ಯಾಡ ಅಂತೇಳಿ ಆ ಮಿರಿಗೆಯಲ್ಲಿ ಕ್ಯಾಡಿಗೆದಿಂದ ಬಿಟ್ಟು ಆ ಜನರೆಲ್ಲ ಬಿಟ್ಟು ಓಡಿ 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 ತನ್ನ ಮನೆಗೆ, ತನ್ನ ಊರಿಗೆ, ಮಿರಿಗಿಗೆ ಬಂದ ಯಲ್ಲಪ್ಪ ಮಹಾರಾಜ. ಹೌದಿಪ್ಪ ಹೌದು. ಮಿರಿಗಿಗೆ ಬರುತ್ತಾನ. ಹಾ ನಿಮ್ಮಂಗೆಲ್ಲ ಊರ ಜನ ಎಲ್ಲ ಘೋಳ್ಯಾಡಿ ಒಂದು ಸೌನ ಜನ ಅಳ್ತಿತ್ತು. ಹೌದು. ಆ ಊರಿನ ದುಃಖ ಮುಗುಲು ಮುಟ್ಟಿತ್ತು. ಹಾ ಹಾ ಮಧ್ಯದೊಳಗ ತಾಯಿ ಹೊನ್ನಮ್ಮ ತಾಯಿ ಶವ ಹಾಕ್ಯಾರ. ಹೌದು. ಆ ಹೊನ್ನಮ್ಮ ತಾಯಿ ಶವದ ತಲೆ ಬುಡುಕಿ ತಲೆ ದಂಡಿಗೆ ತನ್ನ ತೊಡಿ ಮೇಲೆ ತಲೆ ಇಟ್ಕೊಂಡು ತನ್ನ ಅತ್ತಿ ಅಂದ್ರೆ ಯಲ್ಲಪ್ಪ ಮಹಾರಾಜನ ತಾಯಿ ಕಾಶಿಬಾಯಿ ಕೂತಾಳ. ಹೌದು. ಕಾಲ್ ತೆಳಗ ತಂದಿ ಶಿವಪ್ಪ ಕೂತಾನ. ಊರು ಜನ ಎಲ್ಲ ಗೋಳಾಡಿ ಹೇಳ್ತಿದ್ರು. ಈ ಕಡೆ ಕಾಶಿಬಾಯಿ ಹೇಳ್ತಿದ್ರು, ಈ ಕಡೆ ಶಿವಪ್ಪ ತಂದಿ ಹೇಳ್ತಿದ್ರು, ಯಲ್ಲಪ್ಪ ಮಹಾರಾಜನ ತಾಯಿ ತಂದಿ ಇಬ್ರು ಹೇಳ್ತಿದ್ರು. ಯಲ್ಲಪ್ಪ ಮಹಾರಾಜ ಯಾವಾಗ ಓಡಿ ಬಂದು ಮಗ ಬರೋದು ನೋಡಿ ತನ್ನ ತಾಯಿ ಸೊಸಿ ತೆಳಗಿಟ್ಟು ತೊಡಿ ಮೇಲಿನ ತೆಳಗಿಟ್ಟು ಹಡದ ಕಳ್ಳ ಎಲ್ಲಿದೋ ದುಃಖ ಬತ್ತೇನೋ ಗೊತ್ತಿಲ್ರಿ ತಾಯಿಗೆ. ತಾಯಿ ಕಳ್ಳನೇ ಅಂತದಿರ್ತದ ಪಾಪ. ಹೌದಿಪ್ಪ ಹೌದು. ಮಕ್ಕಳ ಸಂಕಟ ನೋಡುವುದು ತಾಯಿ ಕಣ್ಣಿನಿಂದ ಎಂದೂ ಒಪ್ಪಂಗಿಲ್ಲ ಆ ಕಳ್ಳ. ಹೌದಾ. ಜಗತ್ತಿನೊಳಗೆ ಎಲ್ಲಾ ಕಳ್ಳ ಬೇರೆ, ತಾಯಿ ಅಂತ ಕಳ್ಳಿ ಭೂಮಿ ಮೇಲೆ ಯಾರ್ದು ಇಲ್ಲ ಬಂಧುಗಳೇ. ಇಲ್ಲಪ್ಪಿಲ್ಲ. ಯಾವಾಗ ಯಲ್ಲಪ್ಪ ಓಡಿ ಬಂದ ಸೊಸಿ ತೆಳಗಿಳಿಸಿ ಹೋಗಿ ಮಗನಿಗೆ ತೆಕ್ಕಿ ಬಡದು ಹೇಳ್ತಾಳ ಯಾರು ಕಾಶಿಬಾಯಿ. ಹೌದು. ಯಲ್ಲಪ್ಪ ಕುಸ್ತಿಗೆ ಹೋಗಬೇಡ ಅಂದಾಗ ಒಂದು ಮಾತು ಏನ್ ಹೇಳಿದೆಪ್ಪ? ಏನ್ ಹೇಳಿದ್ರಿಪ್ಪ? ದೇವ್ರಂತ ನನ್ನ ತಾಯಿ ನೀರ್ಲಕ್ಕಾಗಿ ನನ್ನ ಹೆಂಡತಿಗೆ ಏನವ ಆಗ್ತದ ಹೇಳ್ದಿಲ್ಲ. ಹೌದಾ. ನಾ ಹೊಳ್ಳಿ ಕುಸ್ತಿಗೆ ಹೋಗಿ ಹೊಳ್ಳಿ ಬಂದ್ರ ನನ್ನ ಹೆಂಡತಿ ಹಡದಳಂದ್ರ ನನ್ನ ಕೈಯಾಗ ಗಂಡು ಕೂಸು ಕುಡುತ್ತಾ ಎತ್ತಿ ಆಡಿಸ್ತೀನಿ ಅತ್ತಿ ಹೇಳ್ದಿಲ್ಲ. ನಿನ್ನ ಹೆಂಡತಿ ಗಂಡು ಕೂಸಿನ ಹೊಡೆದಳೇನು? ಹೌದಿಪ್ಪ ಹೌದು. ಎಲ್ಲಪ್ಪ ನಿನ್ನ ಹೆಂಡತಿ ಗಂಡು ಕೂಸಿನ ಹಡಿದಿಲ್ಲೋ ಎಲ್ಲಪ್ಪ. ನಿನ್ನ ಹೆಂಡತಿ ಶವವಾಗಿ ಮಕ್ಕೊಂಡಾಳು ನೋಡು ಎಲ್ಲಪ್ಪ. ನಿನ್ನ ಹೆಂಡತಿ ಹೆಣವಾಗಿ ಮಕ್ಕೊಂಡಾಳು ನೋಡು. ಹೌದು. ಹೊನ್ನವ್ವ ಯಾವಾಗ ನನ್ನ ಮನೆಗೆ ಬಂದು ಕಾಲಿಟ್ಟಿ ತಾಯಿ ನನ್ನ ಸೊಸಿ ಅಂತ ನಿನಗೆ ಯಾವತ್ತೂ ನಾ ನೋಡ್ಲಿಲ್ಲಲ್ಲ. ಹೌದು. ಯಾವಾಗ ನೀನ್ ನನ್ನ ಮನೆಗೆ ಬಂದಿ ನನಗೆ ಅತ್ತಿ ಅಂತ ಯಾವತ್ತೂ ನೀನ್ ನೋಡ್ಲಿಲ್ಲಲ್ಲ ತಾಯಿ. ಮುಂಜಾನೆ ಅದು ನನ್ನ ಸೊಸಿ ಚೊಚ್ಚಲು ಬಸರದಾಳ ಒಂದು ಹಂಡೆ ನೀರು ಕಾಯಿಸಿ ಕೊಡ್ಬೇಕಂದ್ರೆ ಅತ್ತಿ ನಿಮಗೆ ವಯಸ್ಸಾಗ್ಯದ ನೀವು ಮಕ್ಕೋರಿ ಅಂತೇಳಿ ಕೈಯಾನ ಕಟ್ಟಿಗೆ ಕಸ್ಗೊತ್ತಿದ್ದೆ, ಕೈಯಾನ ಕಡ್ಡಿ ಡಬ್ಬಿ ಕಸ್ಗೊತ್ತಿದ್ದೆಲ್ಲವ್ವ. ಹೌದು. ಒಂದು ಸೌನು ಘೋಳ್ಯಾಡಿ ಅಳ್ತಾಳೆ ಯಾರು? ತಾಯಿ ಕಾಶಿಬಾಯಿ. ಹೌದು. ಕಾಲ ತೆಳಗ ತಂದಿ ಶಿವಪ್ಪ ಕೂತಿದ್ದ. ತಂದಿ ಕಳ್ಳ ಬಹಳ ಕೆಟ್ಟ. ಹೌದು. ತಂದಿ ಕಳ್ಳ ಬಹಳ ಕೆಟ್ಟ. ತಂದಿ ಮಗನ ಮೇಲೆ ಇಷ್ಟು ಜೀವ ಇಡ್ತಾನೆ. ನಿಮಗೆಲ್ಲರಿಗೆ ಲಕ್ಷ್ಯದಲ್ಲಿ ಹೇಳ್ತೀನಿ. ತಂದಿ ಹಿಂಗ ಜೀವ ಇಡ್ತಾನೆ ಮಕ್ಕಳ ಮ್ಯಾಲ. ಮಗ ಕೆಟ್ಟ ಕೆಲಸ ಮಾಡದಂದ್ರ ತಂದಿ ತನ್ನೊಳಗೆ ತಾನುಂಗ ತನ್ನ ಖರೆ ಇನ್ನೊಬ್ರಿಗೆ ನನ್ನ ಮಗ ಕೆಟ್ಟ ಕೆಲಸ ಮಾಡ್ತಾನೆ ಅಂತೇಳಿ ತಂದಿ ಯಾರ ತಂದಿನೂ ಹೇಳಂಗಿಲ್ಲ. ಹೌದು. ಇದು ಲಕ್ಷ್ಯದಾಗಿರ್ಬೇಕು ಬಂಧುಗಳೇ. ಎಲ್ಲ ದುಃಖ ಸಹಿಸುವಂತ ಸಾಮರ್ಥ್ಯ ಈ ಭೂಮಿ ಮೇಲೆ ಯಾರಿಗಾದ್ರೂ ಇದ್ರೆ ಅದು ತಂದಿಗೆ ಮಾತ್ರ ಸಾಧ್ಯ. ಹೌದು. ತನ್ನ ಮಗನ ಒಂದು ವೇಳೆ ಮಗ ಬೆಳಿತಿದಂದ್ರ ನನ್ನ ಮಗ ಹಿಂಗಾಗ್ಯ ನೋಡ್ತಿರ್ ತಿರುಗಾಡಿ ಮಂದಿ ಹೇಳುವಂತ ಸಾಮರ್ಥ್ಯ ಯಾರ ಬಲ್ಲಿ ಅಂತ ಕೇಳ್ತಿರ್ ತಂದಿ ಬಲ್ಲಿ ಅದು. ಹೌದಪ್ಪ. ಇಲ್ಲಿ ಹೊರದಾಗ ಕೂಲಿ ಮಾಡ್ತಾನ ಮಗನಿಗೆ ಶೀಟಿ ಒಳಗೆ ಸಾಲಿ ಕಲಿಸ್ತಾನ ತಂದಿ. ಹರಕ ಅರಿವಿ ಉಟ್ಕೋತಾನ ಮಗನಿಗೆ ಸೂಟ ಬೂಟ ಕೋಟ್ ಹಾಕಿ ಶೀಟಿ ಒಳಗೆ ತಂದಿ ಬಿಡ್ತಾನ. ಹೌದು. ತಂದಿ ಸಾಮರ್ಥ್ಯ ಇರ್ತದ. ಹಂಗಿಲ್ಲಿ ಯಲ್ಲಪ್ಪ ಮಹಾರಾಜನ ತಂದಿ ಶಿವಪ್ಪ ಎದ್ದು ಬಂದ. ಯಲ್ಲಪ್ಪ ಮಹಾರಾಜ ಕೊಳ್ಳಿಗೆ ಬಿದ್ದು ಹೇಳ್ತಾನೆ, ಯಲ್ಲಪ್ಪ ನಾ ಹೊಲಕ್ಕೆ ಹೋಗಿ ಆಡುಗಳಿಗೆ ಕುರುಗಳಿಗೆ ಒಂದಿಷ್ಟು ಮೇವು ತಂದಂದ್ರ ಮಾವ ನಿಮಗೆ ವಯಸ್ಸಾಗ್ಯದ, ನಿಮ್ಮ ಮೈ ಬ್ಯಾನೆ ಆಗ್ತದೆ, ನಿಮ್ಮ ಕೈ ಬ್ಯಾನೆ ಆಗ್ತದೆ ಓಡಿ ಬಂದು ಹಾದ್ಯಾಂದ ಬಂದು ಕಸಗೊತ್ತಿದ್ದಳು ಅಪ್ಪ ನಿನ್ನ ಹೆಂಡತಿ. ಹೌದು. ಮುಂಜಾನೆ ಎದ್ದು ಈ ನಿನ್ನ ಹೆಂಡತಿ ಕೈಗಳು ಎಂಥ ಬಂಗಾರದ ಕೈಗಳಪ್ಪ ನಿನ್ನ ಹೆಂಡತಿವು. ನಿನ್ನ ಹೆಂಡತಿ ಕೈದಿಂದ ಒಂದು ರೊಟ್ಟಿ ಊಟ ಮಾಡಿ ನಾ ಹೊಲಕ್ಕೆ ಹೋದ್ರೆ ಹೊತ್ತು ಮುಳುಗುತ್ತಾನ ಹಸು ಆಗ್ತಿತ್ತಲ್ಲ. ಏನವ್ವ ನಿನ್ನ ಕೈ ಒಳಗೆ ಏನು ಸಾಮರ್ಥ್ಯ ಇತ್ತು ತಾಯಿ. ಹೌದು. ಒಂದು ಸೌನ ತಂದಿಳ್ತಾನೆ. ಒಂದು ಸೌನ ಅಳ್ತಾನೆ ತಂದಿ ಶಿವಪ್ಪ. ಯಲ್ಲಪ್ಪ ಮಹಾರಾಜ ಹೇಳ್ತಾನೆ, ಏನಪ್ಪ? ಹೌದು ತಾಯಿ, ನನಗೆ ಮದುವೆ ಬ್ಯಾಡ ಅಂದ್ರೆ ನನಗೆ ಮದುವೆ ಮಾಡಿದ್ರಿ. ಪ್ರತಿನಿತ್ಯ ಕುಸ್ತಿ ಒಗದು ಬಂದಂದ್ರೆ ಹೊನ್ನವ ನಿನ್ನ ಗಂಡು ಕುಸ್ತಿ ಒಗದು ಬಂದಾನ. ನಿನ್ನ ಗಂಡಗೆ ಸಾವಿರಾರು ಮಂದಿ ನೆದರಾಗಿರ್ಬೇಕು. ನಿನ್ನ ಗಂಡಗೆ ಆರ್ತಿ ಬೆಳಗತ್ತಿದಿರ್ಲವಾ. ಇವತ್ತು ಆರ್ತಿ ಬೆಳಗಲು ಕಚ್ಚರಿ ಯಾಕೆ ಮನಗಸಿರ್ ನನ್ನ ಹೆಂಡತಿಗೆ? ಹೌದು. ಯಲ್ಲಪ್ಪ ಮಹಾರಾಜ ಹೇಳ್ತಾನೆ. ಊರೆಲ್ಲ ಜನ ಘೋಳ್ಯಾಡಿ ಹೇಳ್ತಾರೆ. ಹೌದು. ಘೋರ್ಯಾಡಿ ಅಳುತ್ತಾ ಎಲ್ಲಾರು ಕೂಡಿ ಒಂದು ನಿರ್ಣಯಕ್ಕೆ ಬಂದರು. ಎಷ್ಟೋ ತನ ಇಟ್ಕೊಂಡು ಕುಂದಿರ್ಬೇಕು.
ತಾಯಿಗೆ ಅಂತ್ಯ ಸಂಸ್ಕಾರ ಮಾಡೋಣ ಅಂತೇಳಿ ಎಲ್ಲರೂ ಕೂಡಿ ಕಟ್ಟಿಗೆ ಒಟ್ಟ್ಯಾರ. ಕಟ್ಟಿಗೆ ಮ್ಯಾಲ ಒಯ್ದು ಎಲ್ಲಪ್ಪ ಯಾರು ಹೊನ್ನಮ್ಮ ತಾಯಿ ಶವ ಹಾಕ್ಯಾರ. ಹಾ ಶವ ಹಾಕಿ ಡ್ಯೂಟಿಗೆ ಹಚ್ಕೊಂಡು ತಂದು ಎಲ್ಲಪ್ಪ ಹಾ ತಗೋಪ್ಪ ಈ ಡ್ಯೂಟಿಗೆ ಹಚ್ಚಪ್ಪ ನಿನ್ನ ಹೆಂಡತಿ ಕಿಚ್ಚು ಕೊಡು ಅಂತ ಹೇಳಿ ಆ ಡ್ಯೂಟಿಗೆ ತಂದು ಯಲ್ಲಪ್ಪ ಮಹಾರಾಜನ ಕೈ ಒಳಗೆ ಕೊಟ್ಟರು. ಯಲ್ಲಪ್ಪ ಮಹಾರಾಜ ಕೈ ಒಳಗೆ ಡ್ಯೂಟಿಗೆ ಹಿಡಿದು ಥರ 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 ನಡುಗುತ್ತಾನ. ಒಂದು ಸೌಂಡ್ ತತ್ತರಿಸ್ತಾನೆ ಯಲ್ಲಪ್ಪ ಮಹಾರಾಜ. ಹಾ ಹಾ ಹೇಳ್ತಾನೆ ಯಲ್ಲಪ್ಪ ಮಹಾರಾಜ, ಹಾ 1 ವರ್ಷದ ಹಿಂದೆ ಸಾವಿರಾರು ಮಂದಿ ಜನರ ಮಧ್ಯದೊಳಗ ಗುರುಗಳ ಸಾಕ್ಷಿಯಾಗಿ ದೇವರ ಸಾಕ್ಷಿಯಾಗಿ ನನ್ನ ಹೆಂಡತಿ ಕೊಳ್ಳಿಗೆ 3 ಗಂಟೆ ಹಾಕಿದ ಈ ನನ್ನ ಪಾಪಿ ಕೈಗಳು ನನ್ನ ಹೆಂಡತಿಗೆ ಕಿಚ್ಚು ಕೊಡ್ಬೇಕೇನಪ್ಪ. ಹೌದಿಪ್ಪ ಹೌದು. ನನ್ನ ಹೆಂಡತಿ ಕೊಳ್ಳಿಗೆ ತಾಳಿ ಕಟ್ಟಿದ ಕೈದಿಂದ ನನ್ನ ಹೆಂಡತಿಗೆ ನಾ ಬೆಂಕಿ ಹಚ್ಚಬೇಕು. ನನ್ನ ಎಂಥ ಪಾಪಿ ಕೈಗಳಿವು. ಹೌದು. ಯಲ್ಲಪ್ಪ ಮಹಾರಾಜ ದುಃಖ ಮಾಡ್ತಾ ಮಾಡ್ತಾ ಹೆಂಡತಿ ಶವಕ್ಕೆ ಕಿಚ್ಚು ಕೊಟ್ಟ. ಹೌದು. ಯಾವಾಗ ಕಿಚ್ಚು ಕೊಟ್ಟು ಧಗ 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 ಉರ್ಯಾಕತ್ತು ಉರಿ. ಆ ಉರಿ ಹೊತ್ನ್ಯಾಗ ಆ ಉರಿದಿಂದ ತಾಯಿ ಹೊನ್ನಮ್ಮನ ಹೊಟ್ಟಿ ಒಡೆದು ಆ ಹೊಟ್ಟಿ ಒಳಗಿನ ಕೂಸು ಹಾರಿ ಯಲ್ಲಪ್ಪ ಮಹಾರಾಜನ ಕಾಲ ಮ್ಯಾಗ ಬಿತ್ತು. ಹೌದು. ಯಲ್ಲಪ್ಪ ಮಹಾರಾಜನ ಕಾಲ ಮೇಲೆ ಬಿತ್ತು. ನಾನು ನಿಮಗೆ ಯಾವಾದರೂ ದಂತ ಕತೆ ಹೇಳಕತ್ತಿಲ್ಲ, ನಡೆದು ಹೋಗಿರುವಂಥ ಕತೆ ಬಂಧುಗಳೇ. ಹೌದು ಹೌದು. ನಡೆದು ಹೋಗಿರುವಂಥ ಕತೆ. ಹೌದು. ಯಾವಾಗ ಕೂಸು ಬಂದು ಪಾದ ಮೇಲೆ ಬಿತ್ತು ಯಲ್ಲಪ್ಪ ಮಹಾರಾಜ ಕಣ್ಣು ತೆರೆದು ನೋಡ್ತಾನೆ. ಪಾದದ ಮೇಲೆ ರಕ್ತ ಗಣ್ಣಿ ಕೂಸು ಬಿತ್ತು. ಆ ಕೂಸಿಗೆ ಎತ್ತಿ ಹಿಂಗೆ ಹೇಳ್ತಾನೆ, ಹಿಂಗೆ ಕೈಯಾಗಿ ಹಿಡಿದು ಹೇಳ್ತಾನೆ, ಏ ಯವ್ವ ಹಾ ತಾಯಿ ನನ್ನ ಮೊಮ್ಮಗನ ಮಾರಿ ನೋಡಬೇಕು ಅಂತಿದ್ದೆಲ್ಲ ತಾಯಿ. ನಾ ಮೊಮ್ಮಕ್ಕಳಿಗೆ ಎತ್ತಿ ಆಡಿಸ್ಬೇಕಂತ ಆಶೆ ಪಟ್ಟಿದ್ದೆಲ್ಲ. ನೋಡು ತಾಯಿ ನಿನ್ನ ಮೊಮ್ಮಗನ ಮಾರಿ, ಹೌದು. ನೋಡು ತಾಯಿ ನಿನ್ನ ಮೊಮ್ಮಗನ ಮಾರಿ ಅಂತೇಳಿ ತಾಯಿ ತಂದೆ ಇಬ್ಬರಿಗೆ ಆ ಕೂಸಿನ ಮುಖ ತೋರಿಸಿ ಕೂಸಿಗೊಂದು ಮಾತು ಹೇಳ್ತಾನೆ, ಮಗನೇ ಹೌದು. ನಿನ್ನ ತಾಯಿನೇ ನನಗೆ ಬಿಟ್ಟು ಹೋಗ್ಯಾಳ ಅಂದ್ರೆ ನೀ ಯಾಕಪ್ಪ ನನ್ನ ಜೊತೆ ಬರ್ತಿ. ಹೌದು. ಮತ್ತು ನಿನ್ನದಿಂದ ನನಗೆ ಯಾಕೆ ಬಂದನ. ನಿನ್ನ ತಾಯಿಗೆ ಮತ್ತು ನಿನಗೆ ನಾ ಅಗಲಸಲ್ಲ ತಿಳ್ಕೊಂಡು ಹೌದು. ಆ ರಕ್ತ ಗಣ್ಣಿ ಕೂಸಿಗೆ ಎತ್ತಿ ಅದೇ ಕಿಚ್ಚನೊಳಗೆ ಹಾಕದ ಯಲ್ಲಪ್ಪ ಮಹಾರಾಜ. ಹಾ 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 ಅದೇ ಕಿಚ್ಚನೊಳಗೆ ಹಾಕಿ ಹೌದು. ಮೈ ಮೇಲಿನ ಬಟ್ಟೆ ಎಲ್ಲ ಹರ್ಕೊಂಡು ಅದೇ ಧರ್ಮ ಪತ್ನಿ ಭಸ್ಮ ಮೈಯೆಲ್ಲ ಬಡ್ಕೊಂಡು ಹೌದು. ಈ ಲಚ್ಚಾಣ ಗ್ರಾಮಕ್ಕೆ ಹಾ ಪ್ರಯಾಣ ಬೆಳೆಸ್ತಿದ್ದ. ಅವಾಗ ತಾಯಿ ಕಾಶಿಬಾಯಿ ಕೇಳ್ತಾಳೆ, ಮಗನ ಎಲ್ಲಪ್ಪ ಎಲ್ಲಿ ಹೋಗ್ತೀನಿ, ನಮ್ಮನ್ನು ಬಿಟ್ಟು ಎಲ್ಲಿ ಹೋಗ್ತಿ ಅಂದಾಗ ಆಗ ಒಂದು ಮಾತು ಹೇಳ್ಯಾನ ಯಲ್ಲಪ್ಪ. ಏನ್ ಹೇಳ್ಯಾನ್ರಿಪ್ಪ? ಏನ್ ಹೇಳ್ತಾನೆ, ಯವ್ವ ಹಾ ಏನಾಯ್ತವ ನನ್ನ ಪ್ರಪಂಚ, ಹೌದು. ಹೆಂಗಾಯ್ತವ ನನ್ನ ಪ್ರಪಂಚ. ಹೌದು. ಯವ್ವ ಬ್ಯಾಡಂದ್ರ ಲಗ್ನ ಮಾಡಿದಿರಲ್ಲ, ಹಾ ಇವತ್ತು ಏನಾಯ್ತವ ನನ್ನ ಸಂಸಾರ, ಹೌದು. ಏನಾಯ್ತವ ನನ್ನ ಪ್ರಪಂಚ. ಹೌದು. ಬೀಸು ಬಿರುಗಾಳಿ ಒಳಗ ದೀಪ ಹಚ್ಚಿಟ್ಟಂಗೈತವ ನನ್ನ ಪ್ರಪಂಚ. ಹಾ ಬೀಸು ಬಿರುಗಾಳಿ ಒಳಗೆ ದೀಪ ಹಚ್ಚಿಟ್ಟಂಗೈತು, ಗಾಳಿಗೆ ದೀಪ ಆರಿ ಹೋಯ್ತಲ್ಲ ತಾಯಿ, ನನ್ನ ಪ್ರಪಂಚ ಹಂಗೈತಲ್ಲವ್ವ. ಹೌದು ಹೌದಿಪ್ಪ. ಕಾರ್ಮೋಡ ಕವಿದು ಸಿಡ್ಲು ಬಡ್ದಂಗೈತವ ನನ್ನ ಪ್ರಪಂಚ, ನಾಶ ಆಗಿ ಹೋಯ್ತು ತಾಯಿ ನನ್ನ ಪ್ರಪಂಚ. ಹೌದು. ಹೇಳ್ತಾನೆ ಯಲ್ಲಪ್ಪ ಮಹಾರಾಜ. ಹಾ ಏನ್ ಹೇಳ್ತಾನ, ಏನ್ ಹೇಳ್ದ? ಬೀಸು ಬಿರುಗಾಳಿಗೆ ದೀಪ ಆರ್ದಂಗೈತು ನನ್ನ ಪ್ರಪಂಚ. ಹೌದು. ಹೇಳ್ತಾನ, ಹಾ ಬೀ